ಪರಿಣಾಮಕಾರಿ. ಮತ್ತೆ ಇದ್ರ ರೂಢಿನೂ ಆಗಲ್ಲ. ಪೇಟ್ಸಪ್ಪ, ಯಾವ ರೋಗನೂ ಇಲ್ಲಪ್ಪ. ನಮಸ್ಕಾರ. ಫೋಕಸ್ 18ಗೆ ಸ್ವಾಗತ. ನಾನು ಚೈತ್ರ ರಾಜ್. ತಮಿಳುನಾಡು ರಾಜಕೀಯಕ್ಕೆ ಕರ್ನಾಟಕ ಸಿಂಗಂ ಎಂಟ್ರಿ. ಒಂದೆಡೆ ತಲೈವಾ, ಮತ್ತೊಂದೆಡೆ ಕಮಲ್ ಹಾಸನ್. ಸ್ಟಾರ್ ವಾರ್ ಮಧ್ಯೆ ಕಮಲ ಅರಳಿಸ್ತಾರ ಅಣ್ಣಾಮಲೈ? ಇದುವೇ ಈ ಹೊತ್ತಿನ ಫೋಕಸ್ 18. ಸಿಂಗಂ ಹವಾ ಶುರು. ತಮಿಳುನಾಡು ರಾಜಕೀಯಕ್ಕೆ ಕರ್ನಾಟಕ ಸಿಂಗಂ ಎಂಟ್ರಿ. ನಾನು ಡಿಸೈಡ್ ಮಾಡಿ ದಿವಸ ಹೇಳಿದ್ದೀನಿ ಸರ್, ಐ ಆಲ್ವೇಸ್ ಪ್ರೌಡ್ ಕನ್ನಡಿಗ. ಹುಟ್ಟಿದ ಬೇರೆ ಕಡೆ ಇರಬಹುದು. ಒಂದೆಡೆ ತಲೈವಾ, ಮತ್ತೊಂದೆಡೆ ಕಮಲ್ ಹಾಸನ್. ಸ್ಟಾರ್ ವಾರ್ ಮಧ್ಯೆ ಕಮಲ ಅರಳಿಸ್ತಾರ ಅಣ್ಣಾಮಲೈ? Bring that nationalist spirit to our state of Tamil Nadu, and I'll try my best as a loyal soldier of this party. ತಮಿಳುನಾಡು ರಾಜಕೀಯಕ್ಕೆ ಕರ್ನಾಟಕ ಸಿಂಗಂ ಎಂಟ್ರಿ. ಒಂದೆಡೆ ತಲೈವಾ, ಮತ್ತೊಂದೆಡೆ ಕಮಲ್ ಹಾಸನ್. ಸ್ಟಾರ್ ವಾರ್ ಮಧ್ಯೆ ಕಮಲ ಅರಳಿಸ್ತಾರ ಅಣ್ಣಾಮಲೈ? ಕರ್ನಾಟಕದ ಸಿಂಗಂ ಈ ಹೆಸರು ಕೇಳಿದ್ರೆ ಅದೊಬ್ಬ ಖಡಕ್ ಪೊಲೀಸ್ ಆಫೀಸರ್ ಕಣ್ಣು ಮುಂದೆ ಬಂದು ನಿಲ್ತಾರೆ. ಖಾಕಿ ಪವರ್ ಅನಾವರಣವಾಗುತ್ತೆ. ದುಷ್ಟರು, ದುರುಳರು, ಖದೀಮರು, ದುಷ್ಕರ್ಮಿಗಳು ಮತ್ತು ಕ್ರಿಮಿನಲ್ಗಳ ಎದೆಯಲ್ಲಿ ನಡುಕ ಹುಟ್ಟುತ್ತೆ. ಆ ಖಡಕ್ ಆಫೀಸರ್ ಯಾರು ಗೊತ್ತಾ? ಅವರೇ ಅಣ್ಣಾಮಲೈ. ಕೈಕಲ್ಲ ಮುರಿದ್ಬಿಡ್ತೀನಿ. ಏನ್ ಗೊತ್ತು ನಿಮ್ಗೆ? ವಿಡಿಯೋ ತೋರಿಸಿ, ನೀವು ವಿಡಿಯೋ ತೋರಿಸಿ, ಏನ್ ತಿಳ್ಕೊಂಡಿದ್ದೀರಾ ನೀವು? ಸುಮ್ಮನೆ ಒಂದು ರೋಡ್ ಬಂದು ಬ್ಲಾಕ್ ಮಾಡಿ ಕಾಲಲ್ಲಿ ಬೆಟ್ ಮಾಡ್ಬೇಕಲ್ಲ. ಅಣ್ಣಾಮಲೈ ಚಿಕ್ಕಮಗಳೂರು ಮತ್ತು ಬೆಂಗಳೂರಿನ ಕಳ್ಳ ಖದೀಮರ ಪಾಲಿಗೆ ಸಿಂಹ ಸ್ವಪ್ನವಾಗಿತ್ತು. ಸುಮಾರು 6 ವರ್ಷಗಳ ಕಾಲ ಖಡಕ್ ಮತ್ತು ಸೀನಿಯರ್ ಪೊಲೀಸ್ ಆಫೀಸರ್ ಆಗಿ ಕರುನಾಡಿನ ಹೆಮ್ಮೆಯ ಸಿಂಗಂ ಅಂತಲೇ ಖ್ಯಾತಿ ಪಡ್ಕೊಂಡಿದ್ರು. ಆದರೆ 2019 ಜೂನ್ನಲ್ಲಿ ತಮ್ಮ ಪೊಲೀಸ್ ವೃತ್ತಿಗೆ ಗುಡ್ ಬೈ ಹೇಳಿದ ಅಣ್ಣಾಮಲೈ ಈಗ ಬಿಜೆಪಿಗೆ ಸೇರ್ಪಡೆಯಾಗುವ ಮೂಲಕ ತಮಿಳುನಾಡು ರಾಜಕೀಯಕ್ಕೆ ಧುಮುಕಿದ್ದಾರೆ. ಅಂದ್ರೆ ಕರ್ನಾಟಕದ ಸಿಂಗಂ ತಮಿಳುನಾಡು ರಾಜಕೀಯದಲ್ಲೂ ಧೂಳೆಬ್ಬಿಸೋಕೆ ಸಜ್ಜಾಗಿದ್ದಾರೆ. ಪ್ರಿಯ ವೀಕ್ಷಕರೇ, ತಮಿಳುನಾಡು ರಾಜಕೀಯದಲ್ಲಿ ಅಣ್ಣಾಮಲೈ ಹಾದಿ ಅಂದುಕೊಂಡಷ್ಟು ಸುಲಭ ಇಲ್ಲ. ಯಾಕಂದ್ರೆ ತಮಿಳುನಾಡಿನ ಮಾಜಿ ಸಿಎಂಗಳಾದ ಜಯಲಲಿತಾ ಮತ್ತು ಎಂ ಕರುಣಾನಿಧಿ ಅವರು ತೀರಿಕೊಂಡ ಮೇಲೆ ಅಲ್ಲಿ ಅಣ್ಣಾ ಡಿಎಂಕೆ ಮತ್ತು ಡಿಎಂಕೆ ಪಕ್ಷಗಳಲ್ಲಿ ಸ್ಟ್ರಾಂಗ್ ಲೀಡರ್ಗಳು ಕಾಣಿಸುತ್ತಿಲ್ಲ. ಅದರಲ್ಲೂ ಸಿನಿಮಾ ಹಿನ್ನೆಲೆಯನ್ನು ಹೊಂದಿರುವ ಜನನಾಯಕರು ಹುಟ್ಟಿಕೊಂಡಿರಲಿಲ್ಲ. ಆ ಸದಾವಕಾಶವನ್ನ ಬಾಚಿ ತಬ್ಬಿಕೊಳ್ಳೋಕೆ ತಮಿಳುನಾಡಿನ ತಲೈವಾ ಸೂಪರ್ ಸ್ಟಾರ್ ರಜನಿಕಾಂತ್ ತುದಿಗಾಲ ಮೇಲೆ ನಿಂತಿದ್ದಾರೆ. ಬರೇ ರಜನಿಕಾಂತ್ ಅಷ್ಟೇ ಅಲ್ಲ, ಮತ್ತೊಬ್ಬ ಚಿತ್ರನಟ ಕಮಲ್ ಹಾಸನ್ ಕೂಡ ತಮ್ಮದೇ ಆದ ಮಕ್ಕಳ ನಿಧಿ ಮೈಯಮ್ಮನ್ನೋ ರಾಜಕೀಯ ಪಕ್ಷ ಸ್ಥಾಪಿಸಿಕೊಂಡು 2021ರ ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಸಜ್ಜಾಗಿದ್ದಾರೆ. ಅಷ್ಟೇ ಅಲ್ಲ, ರಜನಿಕಾಂತ್ ಮತ್ತು ಕಮಲ್ ಹಾಸನ್ ನಡುವೆ ಈಗಾಗಲೇ ಸ್ಟಾರ್ ವಾರ್ ಕೂಡ ಶುರುವಾಗಿದೆ. ಪರಿಸ್ಥಿತಿ ಹೀಗಿರುವಾಗ ತಮಿಳುನಾಡು ರಾಜಕೀಯಕ್ಕೆ ಕರ್ನಾಟಕದ ಸಿಂಗಂ ಎಂಟ್ರಿ ಕೊಡ್ತಾ ಇದ್ದಾರೆ. ಹೀಗಾಗಿ ಸ್ಟಾರ್ ವಾರ್ ಮಧ್ಯೆ ಕಮಲ ಅರಳಿಸ್ತಾರ ಅಣ್ಣಾಮಲೈ ಅನ್ನೋ ಮಾತುಗಳು ಕೇಳಿ ಬರುತ್ತಿವೆ. ಹಾಗಾದ್ರೆ ತಮಿಳುನಾಡು ರಾಜಕೀಯದಲ್ಲಿ ಕರುನಾಡಿನ ಸಿಂಗಂ ಅದೇಗೆ ಧೂಳೆಬ್ಬಿಸ್ತಾರೆ, ಅದೇಗೆ ಸಂಚಲನ ಸೃಷ್ಟಿಸ್ತಾರೆ? ತಮಿಳುನಾಡಿನ ಸೂಪರ್ ಸ್ಟಾರ್ಗಳಾದ ರಜನಿಕಾಂತ್ ಮತ್ತು ಕಮಲ್ ಹಾಸನ್ಗೆ ಸೆಡ್ಡು ಹೊಡೆದು ಅದೇಗೆ ಜನರ ವಿಶ್ವಾಸ ಗಳಿಸ್ತಾರೆ ಅನ್ನೋದು ಗೊತ್ತಾಗಬೇಕು ಅಂದ್ರೆ ನೀವು ಅಣ್ಣಾಮಲೈ ಕರುನಾಡಿನಲ್ಲಿ ಸೃಷ್ಟಿಸಿದ ಹವಾವನ್ನ ನೋಡಲೇಬೇಕು. ಕೈಕಲ್ಲ ಮುರಿದ್ಬಿಡ್ತೀನಿ. ಏನ್ ಗೊತ್ತು ನಿಮ್ಗೆ? ವಿಡಿಯೋ ತೋರಿಸಿ, ನೀವು ವಿಡಿಯೋ ತೋರಿಸಿ, ಏನ್ ತಿಳ್ಕೊಂಡಿದ್ದೀರಾ ನೀವು? ಸುಮ್ಮನೆ ಒಂದು ರೋಡ್ ಬಂದು ಬ್ಲಾಕ್ ಮಾಡಿ ಕಾಲಲ್ಲಿ ಬೆಟ್ ಮಾಡ್ಬೇಕಲ್ಲ.
ತಮಿಳುನಾಡಿನಿಂದ ಬಂದ್ರು ವೀರ ಕನ್ನಡಿಗ. ನಾನು ಡಿಸೈಡ್ ಮಾಡಿದ ದಿವಸ ಹೇಳಿದ್ದೀನಿ ಸರ್, ಐ ಆಲ್ವೇಸ್ ಪ್ರೌಡ್ ಕನ್ನಡಿಗ. ಹುಟ್ಟಿದ ಬೇರೆ ಕಡೆ ಇರಬಹುದು. ಖಡಕ್ ಆಫೀಸರ್ ಆಗಿದ್ರು ಅಣ್ಣಾಮಲೈ. ಅಣ್ಣಾಮಲೈ ತಮಿಳುನಾಡಿನ ಕರೂರು ಮೂಲದವರು. ಅಪ್ಪಟ ಕೃಷಿಕರ ಕುಟುಂಬದಲ್ಲಿ ಹುಟ್ಟಿ ಬಂದ ಖಡಕ್ ಆಫೀಸರ್. ಲಕ್ನೋದ ಐಐಎಂನಲ್ಲಿ MBA ಡಿಗ್ರಿ ಮಾಡುವಾಗಲೇ ಸಮಾಜದ ಅಸಮಾನತೆಗಳ ವಿರುದ್ಧ ದನಿ ಎತ್ತಿದ್ರು. ಅಷ್ಟೇ ಅಲ್ಲ, ಸಮಾಜದಲ್ಲಿರೋ ಅನ್ಯಾಯ ಅಸಮಾನತೆಯನ್ನ ಎದುರಿಸೋದಕ್ಕಾಗಿಯೇ IPS ಆಫೀಸರ್ ಆಗಬೇಕು ಅಂತಂದುಕೊಂಡಿದ್ರು. ಆನಂತರ 2011ರಲ್ಲಿ IPS ಬ್ಯಾಚ್ನಲ್ಲಿ ಟ್ರೈನಿಂಗ್ ಮುಗಿಸಿಕೊಂಡು 2013ರಲ್ಲಿ ಕಾರ್ಕಳದ ASP ಆಗಿ ಚಾರ್ಜ್ ತಗೊಂಡಿದ್ರು. ಕೆಲವೇ ದಿನಗಳಲ್ಲಿ ಚಿಕ್ಕಮಗಳೂರಿನ SP ಆಗಿ ಅಧಿಕಾರ ವಹಿಸಿಕೊಂಡಿದ್ರು. ನಿಜ ಹೇಳಬೇಕು ಅಂದ್ರೆ ಅಣ್ಣಾಮಲೈ ಚಿಕ್ಕಮಗಳೂರಿನ SP ಆಗಿ ಬಂದಾಗ ಜಿಲ್ಲೆಯ ಕಾನೂನು ಪರಿಸ್ಥಿತಿ ಹದಗೆಟ್ಟಿತ್ತು. ಕ್ರಿಕೆಟ್ ಬೆಟ್ಟಿಂಗ್, ಇಸ್ಪೀಟಾಟ ರಾಜಾರೋಷವಾಗಿ ನಡೆಯುತ್ತಿತ್ತು. SP ಆಗಿ ಅಣ್ಣಾಮಲೈ ಎಂಟ್ರಿ ಕೊಟ್ಟು ಇಸ್ಪೀಟ್ ಅಡ್ಡೆಗಳನ್ನ ಮಟ್ಟ ಹಾಕಿದ್ರು. ಹಫ್ತಾ ವಸೂಲಿ ಮಾಡುತ್ತಿದ್ದ ಪೊಲೀಸರನ್ನ ನಿಯಂತ್ರಿಸಿ ಮರಳು ಮಾಫಿಯಾವನ್ನ ಹೆಡೆಮುರಿ ಕಟ್ಟಿದ್ರು. ಅಷ್ಟೇ ಅಲ್ಲ, ಕಳ್ಳಕಾಕರು, ಕಿಡಿಗೇಡಿಗಳು ಮತ್ತು ಅಪರಾಧಿಗಳ ಪಾಲಿಗೆ ಸಿಂಹ ಸ್ವಪ್ನವಾಗಿ ಪರಿಣಮಿಸಿದ್ರು. ಇದಷ್ಟೇ ಅಲ್ಲ, ದತ್ತ ಜಯಂತಿಯ ಸಂದರ್ಭದಲ್ಲಿ ಚಿಕ್ಕಮಗಳೂರಿನಲ್ಲಿ ಪರಿಸ್ಥಿತಿ ಹದಗೆಟ್ಟಾಗ ದಿನವಿಡೀ ಕರ್ತವ್ಯ ನಿರ್ವಹಿಸಿ ತಹಬದಿಗೆ ತಂದಿದ್ರು. ಪೆಟ್ರೋಲ್ ಬಾಂಬ್ ತಯಾರಿಸಿದವರನ್ನು ಪತ್ತೆ ಹಚ್ಚಿ ಒದ್ದು ಒಳಗೆ ಹಾಕಿದ್ರು. ಗಲಭೆಗಳ ಸಂದರ್ಭದಲ್ಲಿ ಪೊಲೀಸರು ಗಾಯಗೊಂಡರೆ ಅವರ ಬಳಿಗೆ ತೆರಳಿ ಯೋಗಕ್ಷೇಮ ವಿಚಾರಿಸಿ ಪೊಲೀಸರ ಆರೋಗ್ಯ ಮತ್ತು ಸುರಕ್ಷತೆಯ ವಿಚಾರದಲ್ಲಿ ಹೆಚ್ಚಿನ ಕಾಳಜಿ ವಹಿಸುತ್ತಿದ್ರು. ಹೀಗಾಗಿನೇ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಅಣ್ಣಾಮಲೈ ಕಡಿಮೆ ಟೈಮ್ನಲ್ಲೇ ಹೆಚ್ಚು ಅಭಿಮಾನಿಗಳನ್ನು ಸಂಪಾದಿಸಿಕೊಂಡಿದ್ರು. ತಮಿಳುನಾட்டிಲಿருந்து ಹುಟ್ಟಿ ನಾನು ಫಸ್ಟ್ ಟೈಮ್ ಕರ್ನಾಟಕ ಬರುವಾಗ ತಮಿಳುನಾಡಿನಲ್ಲಿ ಒಂದು 300 ಜನ ನನ್ನ ಬಗ್ಗೆ ಗೊತ್ತಿರಬಹುದು. ಸ್ಕೂಲ್ನಲ್ಲಿ ಜೊತೆಗೆ ಓದಿದವರು, ಕಾಲೇಜ್ನಲ್ಲಿ ಜೊತೆಗೆ ಓದಿದವರು. ಸೊ ಕರ್ನಾಟಕ ಬಂದ ಮೇಲೆ ನಾನು ಕೆಲಸ ಮಾಡಿದ ಮಾತ್ರ ತಾವು ನೋಡಿದ್ದೀರಿ. ನಾನು ತಮಿಳುನಾಡು ನೋಡಿಲ್ಲ, ಕಾವೇರಿ ಇಶ್ಯೂ ನೋಡಿಲ್ಲ, ಬೇರೆ ಏನು ಇಶ್ಯೂ ಕೂಡ ನೋಡಿಲ್ಲ. ಕೆಲವು ಇಶ್ಯೂ ಎಮೋಷನ್ ಇಶ್ಯೂಸ್ ಇರ್ತದೆ. ಬಟ್ ತಾವೆಲ್ಲರೂ ಕೂಡ ನನಗೂ ಒಂದು ಪ್ರೊಫೆಷನಲ್ ಪೊಲೀಸ್ ಆಫೀಸರ್ ಆಗಿ ಅಣ್ಣಾಮಲೈ ಆಗಿ ತಾವು ಒಪ್ಕೊಂಡಿದ್ರೆ. ನನ್ನ ಸ್ಟೇಟ್ನಲ್ಲಿ ಕೂಡ ಈ ತರ ಅವ್ರ ಮರ್ಯಾದೆ ನನಗೆ ಕೊಟ್ಟಿರ್ತಾರ ನಾನು ನಂಬಲ್ಲ. ಸೊ ಟಿಲ್ ಐ ಡೈ, ನನ್ನ ಬಾಡಿಯಲ್ಲಿ ಲಾಸ್ಟ್ ಬ್ರೆತ್ ಇರುವ ತನಕ ಐ ಆಮ್ ಅ ಪ್ರೌಡ್ ಕನ್ನಡಿಗ ಸರ್. ಸುಮ್ಮನೆ ಸ್ಟೇಜ್ನಲ್ಲಿ ಹೇಳ್ಬೇಕೇನಿಲ್ಲ. ಅಪರಾಧಿಗಳ ಪಾಲಿಗೆ ಸಿಂಹ ಸ್ವಪ್ನರಾಗಿದ್ದ ಅಣ್ಣಾಮಲೈ ಬಡವರು, ಶ್ರಮಿಕರ ದನಿಯಾಗಿದ್ರು. ಜನರ ಕಷ್ಟ ಕಾರ್ಪಣ್ಯಗಳಿಗೆ ಬೇಗ ಕರಗುತ್ತಿತ್ತು. ಹೀಗಾಗಿ ಕರುನಾಡಿನ ಸಿಂಗಂ ಹೆಸರು ಜನರ ಮನಸ್ಸಲ್ಲಿ ಶಾಶ್ವತವಾಗಿ ಉಳಿದು ಹೋಗಿತ್ತು. ಇನ್ನು ಬೆಂಗಳೂರಿಗೆ DCP ಆಗಿ ಬಂದ ನಂತರವೂ ಅಣ್ಣಾಮಲೈ ಸ್ಫೂರ್ತಿಯುತ ಭಾಷಣಗಳು ಯುವ ಜನತೆಯಲ್ಲಿ ಉತ್ಸಾಹ ಮೂಡಿಸುವಂತಿದ್ದವು. ಹೀಗೆ ಅಣ್ಣಾಮಲೈ IPS ಆಫೀಸರ್ ಆಗಿದ್ದುಕೊಂಡೇ ಜನಪರ ಕೆಲಸಗಳಲ್ಲಿ ತೊಡಗಿದ್ರು. ಆದರೆ ಜನರಿಗೆ ಮತ್ತಷ್ಟು ಸೇವೆ ಮಾಡಬೇಕು ಅನ್ನೋ ತುಡಿತ ಅವರಲ್ಲಿತ್ತು. ಇದೇ ಟೈಮಲ್ಲೇ ಅಣ್ಣಾಮಲೈ ಪ್ರಧಾನಿ ಮೋದಿಯವರ ನಡೆ, ನುಡಿ ಮತ್ತು ಕಾರ್ಯಗಳನ್ನು ನೋಡಿ ಮನಸೋತಿದ್ರು. ಹೀಗಾಗಿ ಬದಲಾಗುತ್ತಿರೋ ಭಾರತದಲ್ಲಿ ನಾನು ಒಂದು ಭಾಗ ಆಗಬೇಕು ಅಂತ ಹೇಳೋ ಮೂಲಕ ರಾಜಕೀಯಕ್ಕೆ ಬರೋ ಸುಳಿವನ್ನ ಬಿಟ್ಟುಕೊಟ್ಟಿದ್ರು. ಸೊ ನನ್ನ ದೊಡ್ಡ ಕನಸು ಏನು, ಈ ತರ ಇಂಡಿಯಾ ಚೇಂಜ್ ಆಗುವಾಗ ನಾನು ಅದರಲ್ಲಿ ಅಟ್ಯಾಚ್ ಆಯ್ಕೊಳ್ಬೇಕು, ಒಂದು ದೊಡ್ಡ ಆಸೆ. ನಾವು ಒಂದು ಚೇಂಜ್ ನಲ್ಲಿ ಸೇರ್ಬೇಕನ್ನೋ. ಸೊ ಖಂಡಿತವಾಗಿ ದೇವರ ಒಂದು ಅವಕಾಶ ಕೊಡ್ತಾರೆ ನಂಬ್ತೀನಿ. 2019ರ ಜೂನ್ ತಿಂಗಳಲ್ಲಿ ತಮ್ಮ ಪೊಲೀಸ್ ವೃತ್ತಿಗೆ ರಾಜೀನಾಮೆ ಕೊಟ್ಟು ತಮಿಳುನಾಡಿನ ಹುಟ್ಟೂರಿಗೆ ತೆರಳಿದ್ರು. ಅಲ್ಲಿ ಕೃಷಿ ಚಟುವಟಿಕೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು. ಆದರೆ ಕಳೆದ ಮೇ ತಿಂಗಳಲ್ಲಿ ದಿಢೀರ್ ಫೇಸ್ಬುಕ್ ಲೈವ್ಗೆ ಬಂದಿದ್ದ ಅಣ್ಣಾಮಲೈ 2021ರ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವುದಾಗಿ ಹೇಳಿಕೊಂಡಿದ್ರು. ಅದರಂತೆ ಆಗಸ್ಟ್ 25ರಂದು ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಈ ವೇಳೆ ಅಣ್ಣಾಮಲೈ ಹೇಳಿದ್ದೇನು ಗೊತ್ತಾ? With this, I have decided that I should strengthen the movement, what the party stands for, and as our National General Secretary sir rightly observed, to bring that nationalist spirit to our state of Tamil Nadu. And I'll try my best as a loyal soldier of this party and under our presidentship, Sri L. Murugan ji, to dedicate my time and my energy to further this cause in Tamil Nadu and across India. ಕೇಳಿದ್ರಲ್ಲ ಕರುನಾಡಿನ ಸಿಂಗಂ ಅಣ್ಣಾಮಲೈ ಹೇಳಿದ್ದನ್ನ. ತಮಿಳುನಾಡಿನಲ್ಲಿ ಕಮಲವನ್ನ ಅರಳಿಸೋದನ್ನೇ ಗುರಿಯಾಗಿಟ್ಟುಕೊಂಡಿದ್ದಾರಂತೆ. ಆ ಮೂಲಕ ಜನರ ಸೇವೆ ಸಲ್ಲಿಸುವುದಾಗಿ ಹೇಳುತ್ತಿದ್ದಾರೆ. ಹಾಗಾದ್ರೆ ಕರುನಾಡಿನಲ್ಲಿ ಖಡಕ್ ಆಫೀಸರ್ ಆಗಿ ಸಿಂಗಂ ಅಂತಲೇ ಖ್ಯಾತಿ ಪಡ್ಕೊಂಡಿದ್ದ ಅಣ್ಣಾಮಲೈ ತಮಿಳುನಾಡು ರಾಜಕೀಯದಲ್ಲೂ ಧೂಳೆಬ್ಬಿಸ್ತಾರೆ. ಅಲ್ಲಿ ಈಗಾಗಲೇ ಬೇರೂರಿರುವ ತಲೈವ ರಜನಿಕಾಂತ್ ಮತ್ತು ಕಮಲ್ ಹಾಸನ್ ರಂತಹ ಸ್ಟಾರ್ ನಟರನ್ನ ಅಖಾಡದಲ್ಲಿ ಅದೇಗೆ ಮೆಟ್ಟಿ ನಿಲ್ತಾರೆ ಅನ್ನೋ ಕುತೂಹಲ ಗರಿಗೆದ್ರಿ.
ಪಟ್ಟು ಬಿಡದ ತ್ರಿವಿಕ್ರಮ ರಜನಿಕಾಂತ್. ರಾಜಕೀಯ ದಾಳ ಉರುಳಿಸೋಕೆ ಕಮಲ್ ರೆಡಿ. ತಮಿಳುನಾಡಿನ ಇತಿಹಾಸ ಗೊತ್ತಿದ್ದವರಿಗೆ ಸಿನಿಮಾ ನಟರೆಂದರೆ ಕೇವಲ ಸ್ಟಾರ್ಗಳಲ್ಲ, ರಾಜಕೀಯ ನಾಯಕರು ಹೌದು. ಅದು ಕರುಣಾನಿಧಿ, ಎಂಜಿಆರ್, ಜಯಲಲಿತಾ ಅಧಿಪತ್ಯದಲ್ಲಿ ಸಾಬೀತಾಗಿರೋ ಸತ್ಯ. ಸಿನಿಮಾ ನಟರು ರಾಜಕೀಯಕ್ಕೆ ಬಂದು ಮುಖ್ಯಮಂತ್ರಿ ಕೂಡ ಆಗಬಹುದು ಎಂದು ಸಾಬೀತು ಮಾಡಿದ ದೇಶದ ಮೊದಲ ರಾಜ್ಯ ತಮಿಳುನಾಡು. ಹೀಗೆ ಸದ್ಯ ತಮಿಳುನಾಡಿನಲ್ಲಿ 2021ರಲ್ಲೂ ಇದೇ ಇತಿಹಾಸ ಮುಂದುವರಿಯುತ್ತಾ ಅನ್ನೋ ಅನುಮಾನಗಳು ಕಾಡುತ್ತಿವೆ. ಯಾಕಂದ್ರೆ 2016ರ ತಮಿಳುನಾಡು ವಿಧಾನಸಭಾ ಚುನಾವಣೆಯ ನಂತರ ಪುರಚ್ಚಿ ತಲೈವಿ ಜಯಲಲಿತಾ ಮತ್ತು ಕರುಣಾನಿಧಿ ಇಬ್ಬರೂ ತೀರಿಕೊಂಡಿದ್ದಾರೆ. ಹೀಗಾಗಿ ಅಣ್ಣಾ ಡಿಎಂಕೆ ಮತ್ತು ಡಿಎಂಕೆ ಪಕ್ಷಗಳನ್ನ ಅಲ್ಲಿನ ಜನ ಈ ಸಲ ತಿರಸ್ಕರಿಸುತ್ತಾರೆ ಅನ್ನೋ ವಿಶ್ಲೇಷಣೆಗಳಿವೆ. ಇದನ್ನ ಅರಿತಿರೋ ರಜನಿಕಾಂತ್ 2021ರ ತಮಿಳುನಾಡು ಚುನಾವಣೆಗೆ ನಿಲ್ಲೋಕೆ ತಮ್ಮದೇ ಆದ ಹೊಸ ಪಕ್ಷವನ್ನ ಘೋಷಿಸಿದ್ದಾರೆ. ಇನ್ನು ತಮಿಳುನಾಡಿನಲ್ಲಿ ರಜನಿಕಾಂತ್ಗೆ ತಮ್ಮದೇ ಆದ ಸಿನಿಮಾ ಇಮೇಜ್ ಇದೆ. ರಜನಿ ಸಿನಿಮಾದಲ್ಲಿ ಕಣ್ಣೀರಿಟ್ರೆ ತಮಿಳುನಾಡಿನ ಜನ ಕಣ್ಣೀರಿಡ್ತಾರೆ. ರಜನಿ ನಗುತ್ತಿದ್ದರೆ ಅಭಿಮಾನಿಗಳು ನಗುತ್ತಿರುತ್ತಾರೆ. ನಿಮ್ಗೆ ಗೊತ್ತಿದೆಯೋ ಇಲ್ವೋ, ಇಂದಿಗೂ ರಜನಿಕಾಂತ್ರ ಸಿನಿಮಾ ರಿಲೀಸ್ ಆದ್ರೆ ಅದು ತಮಿಳಿಗರ ಪಾಲಿನ ನಾಡಹಬ್ಬ. ಅಂಥ ರಜನಿಕಾಂತ್ ರಾಜಕೀಯಕ್ಕೆ ಬಂದ್ರೆ ತಮಿಳಿಗರು ವೋಟ್ ಹಾಕಿ ಗೆಲ್ಲಿಸದೇ ಇರ್ತಾರಾ ಅನ್ನೋ ಚರ್ಚೆಗಳು ಹುಟ್ಕೊಂಡಿವೆ. ಹೀಗಾಗಿ ರಜನಿ ಅಂತ ರಜನಿಯನ್ನೇ ಮೆಟ್ಟಿ ನಿಲ್ಲಬೇಕು ಅಂದ್ರೆ ತಮಿಳುನಾಡಿನಲ್ಲಿ ಇನ್ಮೇಲೆ ಸಿಂಗಂ ಹವಾ ಜೋರಾಗಬೇಕು. ಅದಕ್ಕೆ ಸಿಂಗಂ ಬೇರೆಯದ್ದೇ ಆದ ರಣತಂತ್ರ ರೂಪಿಸಬೇಕಾಗಿದೆ. ರಜನಿಕಾಂತ್ ಮತ್ತು ಕಮಲ್ ಹಾಸನ್ ಇಬ್ರು ಸ್ಟಾರ್ ನಟರು. ಜೊತೆಗೆ ತಮಿಳುನಾಡಿನಲ್ಲಿ ತಮ್ಮದೇ ಆದ ರಾಜಕೀಯ ಪಕ್ಷಗಳನ್ನ ಕಟ್ಟಿದ್ದಾರೆ. ಆದ್ರೆ ಮಾಜಿ ಐಪಿಎಸ್ ಅಣ್ಣಾಮಲೈ ಬಿಜೆಪಿ ಮೂಲಕ ಅಖಾಡಕ್ಕೆ ಧುಮುಕಿದ್ದಾರೆ. ಹಾಗಾದ್ರೆ ಸ್ಟಾರ್ ವಾರ್ ಮಧ್ಯೆ ಕಮಲ ಅರಳಿಸ್ತಾರ ಅಣ್ಣಾಮಲೈ? ಅದಕ್ಕೆ ಅಣ್ಣಾಮಲೈ ಪ್ಲಾನ್ ಏನು? ಅದನ್ನ ತೋರಿಸ್ತೀವಿ ಒಂದು ಸ್ಮಾಲ್ ಬ್ರೇಕ್ ಆದ್ಮೇಲೆ. ಮಾಜಿ ಐಪಿಎಸ್ ಅಣ್ಣಾಮಲೈ ಕರ್ನಾಟಕದ ಸಿಂಗಂ ಅಂತಲೇ ಖ್ಯಾತಿಯಾಗಿದ್ರು. ಆದ್ರೀಗ ಬಿಜೆಪಿ ಸೇರಿದ್ದಾರೆ. 2021ರಲ್ಲಿ ನಡೆಯೋ ತಮಿಳುನಾಡು ವಿಧಾನಸಭಾ ಎಲೆಕ್ಷನ್ಗೆ ಧುಮುಕಿ ಕಮಲ ಅರಳಿಸೋಕೆ ಸಜ್ಜಾಗಿದ್ದಾರೆ. ಹಾಗಾದ್ರೆ ತಮಿಳುನಾಡಿನಲ್ಲಿ ಕಮಲ ಅರಳಿಸೋಕೆ ಸಿಂಗಂ ಏನ್ ಮಾಡ್ತಾರೆ? ಇಲ್ಲಿದೆ ನೋಡಿ ಪಿನ್ ಟು ಪಿನ್ ಡೀಟೇಲ್ಸ್. ಕರುನಾಡಿನ ಸಿಂಗಂ ಅಣ್ಣಾಮಲೈ ರಾಜ್ಯದಲ್ಲಿ ಸುಮಾರು 9 ವರ್ಷಗಳ ಕಾಲ ಖಡಕ್ ಪೊಲೀಸ್ ಆಫೀಸರ್ ಆಗಿದ್ರು. ಚಿಕ್ಕಮಗಳೂರು, ಉಡುಪಿ ಮತ್ತು ರಾಜಧಾನಿ ಬೆಂಗಳೂರಲ್ಲಿ ಕರ್ತವ್ಯ ಸಲ್ಲಿಸಿ ದಕ್ಷ ಅಧಿಕಾರಿ ಎನ್ನಿಸಿಕೊಂಡಿದ್ರು. ಅಪರಾಧಿಗಳ ಪಾಲಿಗೆ ಸಿಂಹ ಸ್ವಪ್ನವಾಗಿದ್ದ ಅಣ್ಣಾಮಲೈ ಪೊಲೀಸರಿಗೆ ಪ್ರಕರಣದ ಮಾಹಿತಿ ತಿಳಿಸೋ ಸುರಕ್ಷಾ ಆಪ್ ಅನ್ನ ಜಾರಿಗೆ ತಂದಿದ್ರು. ಪ್ರತಿ ಪೊಲೀಸ್ ಠಾಣೆಯಲ್ಲೂ ಲೈಬ್ರರಿ ಅಳವಡಿಸುವಂತೆ ಮಾಡಿದ್ರು. ಅಷ್ಟೇ ಅಲ್ಲ, ತನ್ನ ವ್ಯಾಪ್ತಿಯಲ್ಲಿರೋ ಪೊಲೀಸರು ವಾರಕ್ಕೊಂದು ದಿನ ಕಡ್ಡಾಯ ರಜೆ ತಗೋಬೇಕು ಅನ್ನೋ ನಿಯಮವನ್ನ ಜಾರಿಗೆ ತಂದಿದ್ರು. ಹೀಗಾಗಿ ಅಣ್ಣಾಮಲೈ ಕರುನಾಡಿನ ಪೊಲೀಸರ ಪಾಲಿಗೆ ಆದರ್ಶವಾಗಿದ್ರು. ಅಷ್ಟೇ ಅಲ್ಲ, ಪ್ರೇಮಿಗಳಿಗೆ ತಮ್ಮ ಕಚೇರಿಯಲ್ಲೇ ಮದುವೆ ಮಾಡಿಸಿದ್ರು. ಜೊತೆಗೆ ಖಡಕ್ ಆಫೀಸರ್ ಆಗಿದ್ದರಿಂದ ಸಾಕಷ್ಟು ಅಭಿಮಾನಿ ಬಳಗವನ್ನೇ ಸಂಪಾದಿಸಿಕೊಂಡಿದ್ರು. ಇಂಥ ಸಿಂಗಂ ಈಗ ಬಿಜೆಪಿಗೆ ಸೇರಿ 2021ರ ತಮಿಳುನಾಡಿನ ವಿಧಾನಸಭೆಯಲ್ಲಿ ಸ್ಪರ್ಧಿಸೋಕೆ ಮುಂದಾಗಿದ್ದಾರೆ. ಅಷ್ಟಕ್ಕೂ ಅಣ್ಣಾಮಲೈ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ಯಾಕೆ ಗೊತ್ತಾ? ನಾನು ಕೆಲವು ಕಡೆ ಮೆನ್ಷನ್ ಮಾಡಿದ್ದೀನಿ ಸರ್. ಒಂದು ಬ್ಯೂರೋಕ್ರಾಟಿಕ್ ಲೈಫ್ ಜನಕ್ಕೆ ಸೇವೆ ಮಾಡಬಹುದು, ಬಟ್ ಮೋರ್ ಎಕ್ಸೈಟ್ಮೆಂಟ್ ನನಗೂ ಒಂದು ಪಾಲಿಸಿ ಮೇಕಿಂಗ್ನಲ್ಲಿ ಬದಲಾವಣೆ ತಗೊಂಡು ಬಂದು ನಮ್ಮ ದೇಶಕ್ಕೊಂದು ಹೊಸ ಎನರ್ಜಿ ತರುವುದು ಪಾಲಿಟಿಕ್ಸ್ನಲ್ಲಿ ಸಾಧ್ಯ ಸರ್. ಐ ಹ್ಯಾವ್ ಲಾಟ್ ಆಫ್ ರೆಸ್ಪೆಕ್ಟ್ ಫಾರ್ ಆಲ್ ದಿ ಬ್ಯೂರೋಕ್ರಾಟಿಕ್ ಪೀಪಲ್. ಕೊರೋನಾ ವಾರಿಯರ್ಸ್ ಅವರೇ ಮಾಡ್ತಾ ಇದ್ದಾರೆ. ಬಟ್ ನನ್ನ ಮೈಂಡ್ ಸೆಟ್ಟು ಒಂದು 9 ವರ್ಷ ಆಯಿತು, ಆಮೇಲೆ ಸ್ವಲ್ಪ ಪಾಲಿಸಿ ಮೇಕಿಂಗ್ ಕಡೆಯಲ್ಲಿ ಸ್ವಲ್ಪ ಗಮನ ಮಾಡಬೇಕು, ಈ ಕಡೆ ಬಂದಿದ್ದೀನಿ ಸರ್. ಇದು ನನ್ನ ಪರ್ಸನಲ್ ಚಾಯ್ಸ್ ಅಂತಿರೋ ಅಣ್ಣಾಮಲೈ ಬಿಜೆಪಿ ಸೇರಿ ರಾಂಗ್ ಸ್ಟೆಪ್ ಹಾಕಿದ್ರಾ ಅನ್ನೋ ಮಾತುಗಳು ಕೇಳಿ ಬರುತ್ತಿವೆ. ಯಾಕಂದ್ರೆ ತಮಿಳುನಾಡಿನಲ್ಲಿ ಬಿಜೆಪಿ ಇದುವರೆಗೂ ಖಾತೆಯನ್ನೇ ತೆರೆದಿಲ್ಲ. 2016ರಲ್ಲಿ 2.84% ವೋಟ್ ಪಡೆದಿದ್ದ ಬಿಜೆಪಿ ಪಕ್ಷ ತಾನು ಅಖಾಡಕ್ಕಿಳಿಸಿದ್ದ 188 ಕ್ಷೇತ್ರಗಳ ಪೈಕಿ 180 ಕ್ಷೇತ್ರಗಳಲ್ಲಿ ಠೇವಣಿ ಕಳ್ಕೊಂಡಿತ್ತು. ಹೀಗಿದ್ರೂ ಅಣ್ಣಾಮಲೈ ಬಿಜೆಪಿ ಸೇರಿ ತಮಿಳುನಾಡಿನಿಂದ 2021ರ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸೋಕೆ ಮುಂದಾಗಿರೋದ್ಯಾಕೆ? ಸರ್, ಕೆಲವು ವಿಷಯ ಏನಾಗ್ತದೆ, ನಾವು ತಲೆ ಹೇಳುವ ಮಾತು ಹೇಳಬೇಕು, ಆರ್ ಹಾರ್ಟ್ ಹೇಳುವ ಮಾತು ಹೇಳಬೇಕು. ಸೊ ಇದು ಹಾರ್ಟ್ ಹೇಳುವ ಮಾತು ಸರ್. ಇದು ತಲೆ ಹೇಳುವ ಮಾತಿಲ್ಲ. It's based on purely my heart and my conscience that BJP is the right party for Tamil Nadu. Not only that, ನಮ್ಮ ರೀಸೆಂಟ್ ಡೆಲ್ಲಿದಲ್ಲಿ ಬಂದು ಸೇರಿದೆ, ತಾವು ನೋಡಿದ್ದೀನ ಸರ್. ಇಟ್ಸ್ ಅ ನ್ಯಾಷನಲ್ ಪಾರ್ಟಿ. ಅಲ್ಲ, ಕರ್ನಾಟಕದಲ್ಲಿ ಕೂಡ ನಮಗೆ ಇನ್ನೊಂದು ಕಡೆಯಲ್ಲಿ ಕೆಲಸ ಮಾಡಲಿಕ್ಕೆ ಕೊಡ್ತಾರೆ, ಆರ್ಗನೈಸೇಷನ್ ಸ್ಟ್ರಕ್ಚರ್ನಲ್ಲಿಯೋ ಬೇರೆ ಕಡೆ. ಸೊ ನಮಗೇನು ಎಲ್ಲಿ ಟಚ್ ಬಿಡಲ್ಲ, ಬಿಕಾಸ್ ಕರ್ನಾಟಕ ಜನ ಅಷ್ಟು ನಮಗೊಂದು ಮರ್ಯಾದೆ ಕೊಟ್ಟಿದ್ದಾರೆ. ಓವರ್ ನೈಟ್ ನಾವು ಫರ್ಗೆಟ್ ಮಾಡಿಬಿಟ್ಟು ಇನ್ನೊಂದು ಕಡೆ ಹೋಗ್ಲಿಕ್ಕೆ ಆಗಲ್ಲ ಸರ್. ದಟ್ ಇಸ್ ದ ಮೈನ್ ಮೋಟಿವೇಶನ್ ಟು ಕಮ್ ಟು ಅ ನ್ಯಾಷನಲ್ ಪಾರ್ಟಿ ಲೈಕ್ ಬಿಜೆಪಿ. ಇನ್ನು ಇಡೀ ದೇಶದ ರಾಜಕಾರಣವೇ ಒಂದು ಬಗೆಯಾದ್ರೆ ತಮಿಳುನಾಡು ರಾಜಕಾರಣವೇ ಬೇರೆ ಬಗೆ. ಅಲ್ಲಿ ದ್ರಾವಿಡ ಅಂದ್ರೆ ಪ್ರಾದೇಶಿಕ ಪಕ್ಷಗಳನ್ನ ಬಿಟ್ಟು ರಾಷ್ಟ್ರೀಯ ಪಕ್ಷಗಳಿಗೆ ಮತ ಹಾಕಲ್ಲ ಅಲ್ಲಿನ ಜನ ಅನ್ನೋ ಮಾತು ಇದೆ.
ಇತಿಹಾಸದ ಪುಟಗಳನ್ನ ತಿರುವಿ ಹಾಕಿ ನೋಡಿದ್ರೆ ಅದು ನಿಜಾನೂ ಹೌದು. ಒಂದು ಸಲ ಕರುಣಾನಿಧಿ ಅವರ ಡಿಎಂಕೆ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮತ್ತೊಂದು ಸಲ ಜಯಲಲಿತಾ ಅವರ ಎಐಎಡಿಎಂಕೆ ಪಕ್ಷ ಅಧಿಕಾರಕ್ಕೆ ಬರ್ತಾ ಇತ್ತು. ಹೀಗಾಗಿ 2021 ವಿಧಾನಸಭಾ ಚುನಾವಣೆಯಲ್ಲೂ ಈ ಎರಡೂ ಪಕ್ಷಗಳಲ್ಲಿ ಒಂದು ಪಕ್ಷ ಅಧಿಕಾರಕ್ಕೆ ಬರುವ ಸಾಧ್ಯತೆ ಇರುತ್ತೆ. ಆದರೆ ಈ ಲಾಜಿಕ್ ಅನ್ನ ಅಣ್ಣಾಮಲೈ ಅಲ್ಲಗಳೆದಿದ್ದಾರೆ. ಜಯಲಲಿತಾ ಮತ್ತು ಕರುಣಾನಿಧಿ ತೀರಿಕೊಂಡ ಮೇಲೆ ಅವರ ಮಕ್ಕಳು ಮೊಮ್ಮಕ್ಕಳೇ ಅಧಿಕಾರಕ್ಕೆ ಬರ್ತಾ ಇದ್ದಾರೆ. ಆದರೆ ಮುಂದಿನ ಸಲ ಅಲ್ಲಿನ ಜನ ಬಿಜೆಪಿಗೆ ವೋಟ್ ಹಾಕ್ತಾರೆ ಅನ್ನೋ ಭರವಸೆ ಇದೆ ಅಂತಿದ್ದಾರೆ. ಇದರ ಜೊತೆಗೆ ಸ್ಟಾರ್ ನಟರಾದ ರಜನಿಕಾಂತ್ ಮತ್ತು ಕಮಲ್ ಹಾಸನ್ ಕೂಡ 2021 ಚುನಾವಣೆಗೆ ಸಜ್ಜಾಗುತ್ತಿದ್ದಾರೆ. ಇಂಥ ಟೈಮಲ್ಲಿ ಅಣ್ಣಾಮಲೈ ಬಿಜೆಪಿ ಸೇರಿ ತಮಿಳುನಾಡಿನಲ್ಲಿ ಕಮಲ ಅರಳಿಸೋಕೆ ಮುಂದಾಗಿದ್ದಾರೆ. ಅವರನ್ನ ನೀವು ಹೇಗೆ ಎದುರಿಸ್ತೀರಾ ಅಂದ್ರೆ ಅಣ್ಣಾಮಲೈ ಹೇಳಿದ್ದೇನು ಗೊತ್ತಾ? ಅವರಿಬ್ಬರು ಮೂವಿ ಫೀಲ್ಡ್ನಲ್ಲಿ ಭಾಳ ದೊಡ್ಡವರು. ರಜನಿ ಸರ್ ಪರ್ಸನಲಿ ಇಸ್ ಅ ಗ್ರೇಟ್ ಮ್ಯಾನ್, ಭಾಳ ಒಳ್ಳೆಯ ಮನುಷ್ಯ. ಅವರಲ್ಲಿ ಮಾತಾಡುವಾಗಲೇ ಗೊತ್ತಾಗ್ತದೆ ಅವ್ರ ವ್ಯಕ್ತಿತ್ವ ಯಾವ ಥರ ಇದೇನು. ಸೊ ಅವರು ಒಂದು ಪಾತ್ನಲ್ಲಿ ರಜನಿ ಸರ್ ಬಂದು ಸಿಸ್ಟಮ್ ಚೇಂಜ್ ಆ ಥರ ಹೊರಟಿದ್ದಾರೆ. ಅವರೊಂದು ಹೊಸ ಟ್ರೈ ಮಾಡ್ತಾ ಇದ್ದಾರೆ ಸರ್. ಫೇಲ್ ನಾನು ಹೇಳಲ್ಲ ಸರ್. ಕಮಲ್ ಹಾಸನ್ ಜಿ ಈಸ್ ಆಲ್ಸೋ ಟ್ರೈಯಿಂಗ್. ರಜನಿಕಾಂತ್ ಜಿ ಮೈಟ್ ಸ್ಟಾರ್ಟ್ ಅ ಪಾರ್ಟಿ ಎನಿ ಟೈಮ್ ಸೂನ್. ಅವ್ರಿಗೊಂದು ಹೊಸ ಐಡಿಯಾ ಇದೆ. ಇದರಲ್ಲಿ ದ ಅಡ್ವಾಂಟೇಜ್ ಆಫ್ ತಮಿಳ್ನಾಡು ಸಿಕ್ಕಾಪಟ್ಟ ಪಾರ್ಟೀಸ್ ಒಳಗಡೆ ಇದೆ ಸರ್. ಲಾಟ್ ಆಫ್ ಐಡಿಯಾಲಜೀಸ್. ನಾವು ಬಿಜೆಪಿ, ಮೂವಿ ಸ್ಟಾರ್ಸ್, ರಜನಿ ಸರ್ ಎಲ್ಲರೂ ಇದ್ದಾರೆ. ಸೊ ಜನ ಚೂಸ್ ಮಾಡಲಿ ಸರ್. ಈ ಥರ ಹೊಸಬ್ರು ಬರುವಾಗಲೇ ತುಂಬಾ ಚೇಂಜಸ್, ಬದಲಾವಣೆ ಆಗ್ತದೆ ಅನ್ನೋದು ನಂಬಿಕೆ. ಅಣ್ಣಾಮಲೈ ಅವರ ಈ ಮಾತುಗಳನ್ನು ಕೇಳಿದ್ರೆ ಎಚ್ಚರಿಕೆ ಹೆಜ್ಜೆ ಇಡ್ತಾ ಇರೋದು ಗೊತ್ತಾಗುತ್ತೆ. ಯಾರನ್ನೂ ಎದುರು ಹಾಕಿಕೊಳ್ತಾ ಇಲ್ಲ. ಜನ ಬದಲಾವಣೆ ಬಯಸುತ್ತಿದ್ದಾರೆ. ಹೀಗಾಗಿ ಬಿಜೆಪಿಗೆ ವೋಟ್ ಹಾಕ್ತಾರೆ ಅಂತ ಹೇಳೋ ಮೂಲಕ ತಂತ್ರಗಾರಿಕೆಯಿಂದ ಮಾತಾಡುತ್ತಿದ್ದಾರೆ. ಹಾಗಾದ್ರೆ ಮಾಜಿ ಐಪಿಎಸ್ ಅಧಿಕಾರಿ ಅಣ್ಣಾಮಲೈ ತಮಿಳುನಾಡಿನ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸ್ತಾರ? ಬಿಜೆಪಿಗೆ ಭದ್ರ ಬುನಾದಿ ಹಾಕಿಕೊಡ್ತಾರ? ಅದನ್ನು ತೋರಿಸ್ತೀವಿ. ಆದ್ರೆ ಅದಕ್ಕೂ ಮುನ್ನ ಪುಟ್ಟದೊಂದು ಬ್ರೇಕ್. ಕರ್ನಾಟಕದ ಸಿಂಗಂ ಖ್ಯಾತಿಯ ಅಣ್ಣಾಮಲೈ ಕರ್ನಾಟಕದಲ್ಲೇ ಚುನಾವಣೆಗೆ ನಿಲ್ಲಬಹುದಿತ್ತಲ್ವಾ? ಅವರು ತಮಿಳುನಾಡನ್ನ ಆಯ್ಕೆ ಮಾಡಿಕೊಂಡಿದ್ಯಾಕೆ? ತಮಿಳುನಾಡಿನಲ್ಲಿ ಬೇರು ಮಟ್ಟದಿಂದ ಬಿಜೆಪಿ ಪಕ್ಷವನ್ನ ಕಟ್ಟಿ ಬೆಳೆಸೋ ಪ್ಲಾನ್ ಮಾಡಿದ್ದಾರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಕರ್ನಾಟಕದಲ್ಲಿ ಖಡಕ್ ಪೊಲೀಸ್ ಆಫೀಸರ್ ಆಗಿ ಸಿಂಗಂ ಅಂತಲೇ ಖ್ಯಾತಿ ಪಡೆದಿರೋಕೆ ಅಣ್ಣಾಮಲೈ ಕುಪ್ಪುಸ್ವಾಮಿ ತಮಿಳುನಾಡಿನ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರೋದ್ಯಾಕೆ? ಅದು ಕೂಡ ತಮಿಳುನಾಡಿನಲ್ಲಿ ಖಾತೆಯನ್ನು ತೆರೆಯದ ಬಿಜೆಪಿ ಪಕ್ಷ ಸೇರಿರೋದ್ಯಾಕೆ ಅಂತ ನೋಡಿದ್ರೆ ಕೆಲ ಅನುಮಾನಗಳು ಹುಟ್ಕೊಂತವೆ. ಆದರೆ ತಮಿಳುನಾಡಿನ ಮತದಾರರಿಗೂ ಕರ್ನಾಟಕದ ಮತದಾರರಿಗೂ ಕೆಲ ವ್ಯತ್ಯಾಸಗಳಿವೆ. ತಮಿಳುನಾಡಿನಲ್ಲಿ ಸಿನಿ ನಟ ನಟಿಯರನ್ನ ಅಲ್ಲಿನ ಜನ ದೇವರ ಹಾಗೆ ಆರಾಧಿಸ್ತಾರೆ. ಮತ ಕೊಟ್ಟು ಅವರ ಪಕ್ಷ ಅಧಿಕಾರಕ್ಕೆ ಬರುವಂತೆ ಮಾಡ್ತಾರೆ. ಆದ್ರೆ ಕರ್ನಾಟಕದ ಮತದಾರರು ಹಾಗಲ್ಲ. ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಅಳೆದು ತೂಗಿ ಮತ ಕೊಡ್ತಾರೆ. ಅಷ್ಟೇ ಅಲ್ಲ, ಕರ್ನಾಟಕದ ರಾಜಕಾರಣದಲ್ಲಿ ಸೆಲೆಬ್ರಿಟಿಗಳು ಸಕ್ಸಸ್ ಆಗೋದು ಅಷ್ಟು ಸುಲಭ ಇಲ್ಲ. ಹೀಗಾಗಿನೇ ಅಣ್ಣಾಮಲೈ ಕರ್ನಾಟಕದಲ್ಲಿ ಜನಪ್ರಿಯತೆ ಹೊಂದಿದ್ರು ತಮಿಳುನಾಡು ರಾಜಕಾರಣವನ್ನ ಆಯ್ಕೆ ಮಾಡಿಕೊಂಡ್ರ ಅನ್ನೋ ಅನುಮಾನಗಳು ಹುಟ್ಕೊಂತವೆ. ಆದ್ರೆ ರಾಜಕೀಯದಲ್ಲಿ ನಿಮ್ಮ ಮಹತ್ವಾಕಾಂಕ್ಷೆ ಏನು ಅಂತ ಹೇಳಿದ್ರೆ ಅದಕ್ಕೆ ಅಣ್ಣಾಮಲೈ ಹೇಳೋದೇನು ಗೊತ್ತಾ? ವಿತೌಟ್ ಎನಿ ಕಂಡೀಷನ್ಸ್ ಹ್ಯಾವ್ ಜಾಯಿನ್ ದ ಪಾರ್ಟಿ. ಬಿಕಾಸ್ ಈ ಪಾರ್ಟಿ ಸಿಸ್ಟಮ್ ಬೇರೆ. ರೀಜನಲ್ ಪಾರ್ಟಿ ತರ ನಾವು ಹೋಗುವಾಗ ನೆಗೋಷಿಯೇಟ್ ಮಾಡಿಲ್ಲ, ಬರಲಿಕ್ಕಿಲ್ಲ. ಐ ಕೇಮ್ ಆಸ್ ಅ ಕಾಮನ್ ಮ್ಯಾನ್. ಇದು ಕಾಮನ್ ಮ್ಯಾನ್ ತರವೇ ಕೆಲಸ ಮಾಡ್ತೀವಿ. ಆಪರ್ಚುನಿಟಿ ಕೊಡ್ತಾರೆ ಬಿಕಾಸ್ ಐ ಬಿಲೀವ್ ಇನ್ ದ ಪಾರ್ಟಿ. ಆದ್ರೆ ಒಂದಂತೂ ಸತ್ಯ, ಅಣ್ಣಾಮಲೈ ತಮಿಳುನಾಡಿನಲ್ಲಿ ಬಿಜೆಪಿ ಪಕ್ಷವನ್ನ ಕಟ್ಟಿ ಬೆಳೆಸಬೇಕೆಂಬ ಕನಸು ಕಟ್ಟಿದ್ದಾರೆ. ಕರುಣಾನಿಧಿ ಮತ್ತು ಜಯಲಲಿತಾ ಇಲ್ಲದೆ ಇರೋದ್ರಿಂದ 2021 ತಮಿಳುನಾಡು ಚುನಾವಣೆಯಲ್ಲಿ ಏನು ಬೇಕಾದರೂ ಬದಲಾವಣೆ ಆಗಬಹುದು. ಹೀಗಾಗಿನೇ ಬಿಜೆಪಿ ಕೂಡ 2021 ಚುನಾವಣೆಯಲ್ಲಿ ತಮಿಳುನಾಡಿನಲ್ಲಿ ಕಮಲವನ್ನ ಅರಳಿಸಬೇಕೆಂಬ ಉದ್ದೇಶದಿಂದ ಅಣ್ಣಾಮಲೈರಂತಹ ಖಡಕ್ ಆಫೀಸರ್ಗಳು, ದಕ್ಷ ಪ್ರಾಮಾಣಿಕ ಅಧಿಕಾರಿಗಳನ್ನ ಅಖಾಡಕ್ಕಿಳಿಸೋಕೆ ಸಜ್ಜಾಗಿದೆ. ಅದೇನೇ ಇರಲಿ, ಕರ್ನಾಟಕದ ಸಿಂಗಂ ಖ್ಯಾತಿಯ ಅಣ್ಣಾಮಲೈ ತಮಿಳುನಾಡಿನ ರಾಜಕೀಯದಲ್ಲಿ ಧೂಳೆಬ್ಬಿಸೋಕೆ ಸಜ್ಜಾಗಿದ್ದಾರೆ. ಅದರಲ್ಲಿ ಅವರು ಸಕ್ಸಸ್ ಆಗ್ತಾರಾ ಇಲ್ವಾ ಅನ್ನೋದನ್ನ ಕಾಲವೇ ನಿರ್ಧರಿಸಲಿದೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.